ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ದೇಶದ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನ್ ಹೇಳ್ತೀರಾ ಸರ್? ಈ ಡಿ ಕೆ ಶಿವಕುಮಾರ್ ಅಲ್ಲಿ ಮುಖ್ಯಮಂತ್ರಿಗಳ ರಾಜ್ಯದ ಮತ್ತು ಪ್ರಧಾನಮಂತ್ರಿಗಳ ಅಲ್ಲಿ ಇದು ಏನ್ ಭಾರತ ದೇಶದಲ್ಲಿ ಗದ್ದಲಾಗಿದೆ. ಇದು ನೆಟ್ ಏನಿದೆ, ಇದು ವಿದ್ಯಾರ್ಥಿಗಳು ಲೀಕೇಜ್ ಆಗಿದೆ ನೆಟ್. ಆ ಪ್ರಕಾರ ಏನಾದ ಗದ್ದಲಾಗಿದೆ. ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಬಹಳಷ್ಟು ಸಂಕಟ ಸಿಲುಕಿಸಿದಂಗ ಆಗಿದೆ. ಯಾರ ಕಾರಣ ಗೊತ್ತಪ್ಪ ಅಂದ್ರೆ ಶಿಕ್ಷಣ ಮಂತ್ರಿಗಳಾದ ಭಾರತ ದೇಶ ಧರ್ಮೇಂದ್ರ ಅವರು ಮಾಡಿದಾರ, ಬಹಳ ಘೋರ ಅನ್ಯಾಯ ಮಾಡಿದಾರ. ಅವರು ವಿದ್ಯಾರ್ಥಿಗಳು ಶಿಕ್ಷಣ ವಿದ್ಯಾರ್ಥಿಗಳಾದಂತ ಅವ್ರ ಅಭಿವೃದ್ಧಿ ಆಗಂತ ಏನು ನಿಟ್ಟಿನಲ್ಲಿ ಲೀಕೇಜ್ ಆಗ್ಯದ, ಬಹಳ ದೊಡ್ಡ ಅಪಘಾತ ಆಗಿದೆ ಅಂದ್ರು ಒಂದ್ ತಿಂಗಳು ಹಿಡಿದು ಸತತ ಭಾರತ ದೇಶದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ರಾಜ್ಯಗಳಲ್ಲಿ ದೊಡ್ಡ ಉಗ್ರವಾದಂತ ಹೋರಾಟ ಮಾಡ್ತಾ ಇದ್ದೇವೆ ಅಂದ್ರು ಅವರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಅವರು ಪ್ರಧಾನಮಂತ್ರಿ ಆದ್ರೂ ಕೂಡ ಧರ್ಮೇಂದ್ರ ಅವರಿಗೆ ಡೈರೆಕ್ಷನ್ ಕೊಟ್ಟು ನೋಡಿ ದೇಶದಲ್ಲಿ ವಿದ್ಯಾರ್ಥಿಗಳು ಬಹಳಷ್ಟು ಉಗ್ರ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ವಿರುದ್ಧ. ಈಗ ಏನು ನೆಟ್ ಲೀಕೇಜ್ ಆಗಿದಕ್ಕೋಸ್ಕರ ಅವರು ಈ ತರ ಏನದ ಎಲ್ಲ ಕಡೆ ಹೋರಾಟ ನಡೆದಿದೆ. ಅದಕ್ಕೋಸ್ಕರ ತಾವು ರಾಜೀನಾಮೆ ಕೊಟ್ಟು ಬಿಡಿ ಅಂತ ಕೊಟ್ಟು ಬಿಟ್ಟು ಅವ್ರ ವಿದ್ಯಾರ್ಥಿಗಳಿಗೆ ತಗೊಂಡು ಅವ್ರ ನಾಯಕರಿಗೆ ತಗೊಂಡು ಶಿಸ್ತಾಗಿ ಅವ್ರು ಮಾತಾಡಿ ಇದು ಸಮಸ್ಯೆ ಆಗಲ್ಲದಂತ ಬಗೆಹರಿಸಿಕೊಂಡು ಹೋಗೋದಕ್ಕರ್ತೇವೆ. ಪ್ರಧಾನಮಂತ್ರಿ ಅವ್ರದ್ದು ಮತ್ತೆ ಆದಂತ ಹೋಮ್ ಮಿನಿಸ್ಟರ್ ಅಂತ ಅಮಿತ್ ಶಾ ಅವರು, ಧರ್ಮೇಂದ್ರ ಅವರು ಜನನಾಯಕರು, ಭಾರತ ದೇಶದ ಆಳವರು. ಅವರೇ ಆಳವ್ರ ಬಲ್ಲಿ ಇದು ಇಲ್ಲ, ಗಮನ ಇಲ್ಲದೆ ಅವರೇ ನಿರ್ಲಕ್ಷ್ಯ ಮಾಡ್ತದ. ಮುಂದಿನ ಗತಿ ದೇಶದ ಹೇಗ ಇವ್ರಿಗೆ ಅವಕಾಶ ಮಾಡಿ ಕೊಡೋರು ಯಾರು? ಈಗ ನೋಡಿ ಪೊಲೀಸರು ಮನ ಬಂದಂಗೆ ಅವರಲ್ಲಿ ಹಲ್ಲೆ ಮಾಡಿದಾರ. ಅವ್ರಿಗೆ ಎಷ್ಟೋ ಅಪಘಾತ ಆಗಿದೆ. ಅದಕ್ಕೆ ಕಾರಣೀಭೂತ ಯಾರಾಗ್ಬೇಕು? ಅದ್ರ ಜವಾಬ್ದಾರಿ ಯಾರು? ಈ ದೇಶದಲ್ಲಿ 22 ಮಕ್ಕಳು ಸತ್ತರು, ಬಡ ಮಕ್ಕಳು ನಿಟ್ಟಿನಲ್ಲಿ. ಈಗ ನಾನು ಮುಂದಿನ ಭವಿಷ್ಯ ಹೆಂಗ ಪೇಪರ್ ಬಿಡಿಸ್ಲಿ? ಮುಂದೆ ನನ್ನ ಜೀವನದ ಹೇಗ? ನನ್ನ ಜೀವನನೇ ಇದರಲ್ಲಿ ಕೊನೆ ಆಯ್ತು. ಇದರಲ್ಲಿ ನೆಟ್ ಲೀಕ್ಲಿಂದ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಪಾಪ ಮಕ್ಕಳಿಗೆ ಅವ್ರ ಮನೆ ಕುಟುಂಬ ದುಃಖದಲ್ಲಿ ಇದ್ದಿರ್ಬೋದು. 22 ಮಕ್ಕಳು ಆತ್ಮಹತ್ಯೆ ಅದು ಕೂಡ ಅವ್ರಿಗೆ ಅರಿವಿಲ್ಲ. ಅಂದ್ರೆ ಇದಕ್ಕೆ ಮುಂದಿನ ಗತಿ ಏನ್ರಿ? ಇದು ಚಳವಳಿ ಮಾಡೋದು ನಿಜ ಇದೆ. ನಮ್ಮ ಹಕ್ಕಿಗಾಗಿ ಅವ್ರು ಮಾಡ್ತಾ ಇದಾರ. ಅದಕ್ಕೆ ಅವ್ರು ಸ್ಪಂದಿಸ್ಬೇಕು. ಪಾರ್ಲಿಮೆಂಟ್ ದಾಗ ಇದ್ದಂತ ಮಂತ್ರಿಗಳು ಅವ್ರಿಗೆ ಅವಕಾಶ ಕೊಟ್ಟು ಮತ್ತೆ ಇನ್ನೊಂದು ಏನಿದೆ ಅದು ಧರ್ಮೇಂದ್ರ ಇಮಿಡಿಯೇಟ್ಲಿ ಏನದ ಇದು ಮಾಡ್ಬೇಕು, ಅವ್ರು ವಜಾಗೊಳಿಸ್ಬೇಕು. ಅವ್ರಿಗೆ ಏನದ ವಜಾಗೊಳಿಸಿಗೆ ಜನರು ಏನದ ವಿದ್ಯಾರ್ಥಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಅವ್ರ ಮನಸ್ಸಿಗೆ ಏನದ ಇದ್ದಂಗೆ ಅವ್ರಿಗೆ ಅವಕಾಶ ಕೊಟ್ಟು ಒಂದು ಒಳ್ಳೆ ರೀತಿ ಹೇಳಿ ಮುಂದಿನ ಅಭಿವೃದ್ಧಿಗೆ ನಾವ್ ಇದ್ದೀವಿ ಅಂತ ಬೆನ್ನಿಂದ ಒಂದು ಸಮಾಲೋಚನೆ ಮಾಡಿ ಸರಿಪಡಿಸ್ಕೋಬೇಕು. ಅವ್ರು ತಪ್ಪು ಮಾಡಿದಕ್ಕಂತ ನಾವು ಇವತ್ತು ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರ ಸಂಘದಿಂದ ರಾಜ್ಯ ಸರ್ಕಾರ ಬಿಜೆಪಿ ಖಂಡಿಸ್ತೇವೆ. ಈ ಎಲ್ಲ ಯುವಕರು ಓಟ್ ಹಾಕೋದ್ರಿಂದ ಸರ್ಕಾರ ಆಗಿದೆ ಬಿಜೆಪಿ ಸರ್ಕಾರ. ಮತ್ತು ಅದೇ ಸರ್ಕಾರ ಏನದ ಇವತ್ತು ಈ ತರ ಏನದ ಅವರು ಕಡೆಗಣಿಸ್ತಾರೆ ವಿದ್ಯಾರ್ಥಿಗಳಿಗೆ, ಓದಿ ಅಭಿವೃದ್ಧಿ ಆಗೋರಿಗೆ ಕಡೆಗಣಿಸಿ ಮಾಡಿದ್ರೆ ಹೇಗ? ಅದಕ್ಕೇನದ ನಾವು ಖಂಡಿಸ್ತೀವಿ. ಮತ್ತು ಇದ್ದಂತ ಯುವಕರಿಗೆ ನಮ್ಮ ಭಾರತ ದೇಶ ಎಚ್ಚರ ಆಗ್ಬೇಕು. ಪ್ರಜಾಪ್ರಭುತ್ವ ಹಕ್ಕು ನಿಮಗಿದೆ. ಮುಂದೆ ನೋಡಿ ಬಿಜೆಪಿ ಓಟ್ ಹಾಕ್ಬಾರ್ದು. ನಾನು ನವೀನ ಹೇಳ್ತಾ ಇದ್ದೀನಿ, ಬಿಜೆಪಿ ಸರ್ಕಾರಕ್ಕೆ ಮುಂದೆ ಓಟ್ ಹಾಕ್ಬಾರ್ದು. ಯಾಕಂದ್ರೆ ನವೀನ ಹೇಳ್ತೀನಿ, ಈ ವರ್ಷ ದೇಶ ಆಳಿದೆ ಅಂದ್ರೆ ಅವ್ರು ಬಹಳಷ್ಟು ಮಾತು ಕೊಟ್ಟಿದ್ರು ನಮ್ಮ ಭಾರತ ದೇಶಕ್ಕೆ. ಹೊರಗಿನ ದೇಶ ಸುಧಾರಣೆ ಬ್ಯಾಂಕಿಂದ ದುಡ್ಡು ತಂದು ನಾವು ದೇಶ ಅಭಿವೃದ್ಧಿ ಮಾಡ್ತೀವಿ ಭಾರತ ದೇಶ ಅಂದರು. ಅವ್ರು ದುಡ್ಡು ಹೋಗೋರು ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂದ್ರು, ಅದು ಹಾಕಿಲ್ಲ. ಮತ್ತು ನೋಟ್ ಬಂದಿ ಮಾಡಿದ್ರು. ನೋಟ್ ಬಂದಿ ಮಾಡಿದಾಗ ಏನಿದೆ, ಅವರು ದೇಶದಿಂದ ಹೊರಗಿನ ದೇಶ ದುಡ್ಡು ತರ್ತೀನಿ ಅಂತ ನೋಟ್ ಬಂದಿ ಮಾಡಿದ್ರು. ನೋಟ್ ಬಂದಿ ಮಾಡಿದ್ರೆ ATM ನಿಂತು ಬಹಳಷ್ಟು ಜನಗಳು ಏನಿದೆ ಆತ್ಮಹತ್ಯೆ ಸತ್ತರು. ಏಟೋ ಆತ್ಮಹತ್ಯೆ ಅದು. ಆವಾಗಲೂ ಏನು ಪರಿಹಾರ ಬಿಜೆಪಿ ಸರ್ಕಾರ ನೀಡಿಲ್ಲ. ಬಡ ಜನರಿಗೆ ಬಡ ಮಾಡಿದ್ದಾರೆ, ನೋಟ್ ಬಂದಿ ಮಾಡಿ. ದೊಡ್ಡವರಿಗೆ ದೊಡ್ಡ ಸ್ಥಾನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರು ಕಾನೂನೇನು ಪಾಸ್ ಮಾಡಿರೋ GST ಅವು ಇವು ಬಡ ಜನರಿಗೆ ಅಭಿವೃದ್ಧಿಗೆ ಕುಂಠಿತ ಆಗಿ ನಮ್ಮ ದೇಶದಲ್ಲಿ ಇವರು ಬಿಜೆಪಿ ಸರ್ಕಾರ ಸರಿ ಇಲ್ಲ, ಬದಲಾವಣೆ ಆಗಬೇಕು. ಇದು ಏನಾಗಿದೆ ಒಳ್ಳೇದಾಗಿದೆ. ಅವರು ಏನ್ ಕಾಲ ಬಂದಿದೆ, ಅವ್ರ ಜೀವನದಲ್ಲಿ ಸರ್ವೆ ಬಂದಿದೆ. ಇದು ಎಲ್ಲ ಕಡೆ ಯುವಕರು ಬಿಜೆಪಿ ಇದ್ದಾರೆ. ಅವರು ಭಾರತ ದೇಶದಲ್ಲಿ ಈ ಚಳವಳಿ ಮಾಡುವಂತ ಹೋರಾಟ ಏನು ಹಮ್ಮಿಕೊಂಡಿದ್ದಾರೆ, ನವೀನ ಹೋರಾಟ ಇದೆ. ಅದಕ್ಕೆ ಏನದ ಅವ್ರು ತಿಳ್ಕೊಂಡು ಸ್ಪಂದನೆ ಕೊಟ್ಟು ಧರ್ಮೇಂದ್ರಿಗೆ ಏನದ ವಜಾ ಮಾಡ್ಬೇಕಂತ ನಾವು ವಿನಂತಿಸ್ತೇನೆ. ಧನ್ಯವಾದ. ನನ್ನ ಹೆಸರು ಜಗನ್ನಾಥ್ ಸೂರ್ಯವಂಶಿ, ಕರ್ನಾಟಕ ರಾಜ್ಯ ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷ. ನಾನು ಬೆಂಗಳೂರಿಗೆ ಬಂದಿನಿ. ಫ್ರೀಡಂ ಪಾರ್ಕ್ ನಲ್ಲಿ ಇವತ್ತು ಹೋರಾಟದ ಅನ್ನೋದಕ್ಕೆ ತಿಳ್ಕೊಳಕ್ ಬಂದಿದ್ದೀನಿ. ತಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದ. ಟಿವಿ ಚಾನಲ್ ಅವರಿಗೆ ನಮಸ್ಕಾರ.
मोदी सरकार के धिक्कार मोदी गवर्नमेंट down down मोदी shut down down मोदी shut down down BJP down down BJP down down अभी भी आवाज नहीं आ रही है। ये तीसरा दिन है मेरा। मैं लगातार 2-3 दिन से आके यहाँ पे मैं आप सभी लोगों से बात कर रहा हूँ, नारे लगा रहा हूँ। अभी भी मेरी आवाज आप लोगों से ज्यादा लग रही है मेरे को। प्लीज जोर से बोलिए प्लीज। मोदी सरकार के धिक्कार मोदी गवर्नमेंट down down मोदी गवर्नमेंट down down BJP down down BJP down down RSS down down RSS down down BJP down down सोनम तुम संघर्ष करो हम तुम्हारे साथ हैं सोनम तुम संघर्ष करो हम तुम्हारे साथ हैं सोनम तुम संघर्ष करो हम तुम्हारे साथ हैं सूरज मेरा टीचर नहीं सहेंगे सूरज मेरा टीचर नहीं सहेंगे मोदी जब डरता है मोदी जब डरता है मोदी जब डरता है मोदी जब डरता है जय भीम इनकलाब Okay, I have two requests. ಇದು ಬೇಡಿಕೆ ದಯವಿಟ್ಟು ಇಲ್ಲಿ ಬಂದು ಕೂತ್ಕೊಳ್ಳಿ ಪ್ಲೀಸ್. ಅಡ್ಡ ನಿಂತ್ಕೋಬೇಡಿ ಪ್ಲೀಸ್. ಸೊ ಎಲ್ರಿಗೂ ಅವಕಾಶ ಬೇಕು ಮಾತಾಡಕ್ಕೆ. ಸೊ 2 ನಿಮಿಷ ಅಷ್ಟೇ ನಿಮ್ಗೆ ಸಿಗೋದು. ಆಮೇಲೆ ಟ್ರಾಶ್ ನಿಮ್ ಪಾಕೆಟ್ ಅಲ್ಲಿ ಹಾಕೊಳ್ಳಿ, ಬ್ಯಾಗ್ ಅಲ್ಲಿ ಹಾಕೊಳ್ಳಿ, ಇಲ್ಲಾಂದ್ರೆ ಟ್ಯಾಶ್ ಅಲ್ಲಿ ಹಾಕಿ, ಇಲ್ಲಾಂದ್ರೆ ಒಂದ್ ಕಡೆ ಹಾಕಿ ಪ್ಲೀಸ್. ದಯವಿಟ್ಟು ಇಲ್ಲಲ್ಲಿ ಸ್ಟ್ರೂ ಮಾಡಬೇಡಿ. ಓಕೆ, ಸೊ ನೆಕ್ಸ್ಟ್ ಐ ಹ್ಯಾವ್ ಮಿಸ್ಟರ್ ಇಶಾದ್ ಅವರೇ 2 ನಿಮಿಷ ಅಷ್ಟೇ. ಥ್ಯಾಂಕ್ ಯು.